ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನೊಂದು ಹೊಸ ರ್ಯಾಲ್ಸನ್ ಮಷಿನ್ ತೊಗೊಂಬಂದಿದ್ದೀನಿ ಎಂಬ್ರಾಯ್ಡ್ ವರ್ಕ್ ಹಾಕೋದಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲ ಡರ್ಬಿ ಮಷಿನ್ ಬಿಟ್ಟು ರ್ಯಾಲ್ಸನ್ ಮಷಿನ್ ಮ್ಯಾಗ ವರ್ಕ್ ಹಾಕು, ಇದಕ್ಕಿಂತ ಚೆನ್ನಾಗಿ ಹಾಕಿಕೊಡ್ತೀಯ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇವತ್ತು ನಾನು ರ್ಯಾಲ್ಸನ್ ಮಷಿನ್ ಹೊಸದು ತೊಗೊಂಬಂದೇನಿ ನೋಡ್ರಿ. ನಿಮ್ಮ ಮುಂದೆ ನಮ್ಮ ಫ್ರೆಂಡ್ ಮತ್ತು ನಾನು ಓಪ್ನಿಂಗ್ ಮಾಡಿ ಅದು ಹೆಂಗಿರುತ್ತೆ ಏನೆಲ್ಲ ತೋರಿಸ್ತೀನಿ ನೋಡ್ರಿ. ಮತ್ತು ಇದನ್ನ ಈ ಥರ ಪ್ಯಾಕ್ ಐತೆ ನೋಡ್ರಿ. ಇದು ರ್ಯಾಲ್ಸನ್ ಮಷಿನ. ಬರ್ರಿ ಇದನ್ನ ಓಪ್ನಿಂಗ್ ಮಾಡಿ ನೋಡೋಣ. ನಾನು ನನ್ನ ಫ್ರೆಂಡ್ನ ಕರೆದಿದ್ದೆ, ಅವ್ರ ಕೈಯಿಂದನ ಪೂಜೆ ಮಾಡಿಸ್ಬೇಕು ಅಂತ. ಬರ್ರಿ, ಅವ್ರು ಬಂದಾರೀಗ, ಪೂಜೆ ಮಾಡೋಣ. ನಾಳೆಯಿಂದ ನಿಮ್ಮ ಜೊತೆ ರ್ಯಾಲ್ಸನ್ ಮಷಿನ್ ಮೇಲೆ ವರ್ಕ್ ಹಾಕೋದನ್ನು ಹಂಚ್ಕೋತೀನಿ. ಬ್ಲೌಸ್ 7 ಬ್ಲೌಸರೇ ವರ್ಕ್ ಹಾಕೋ ಬಂದಾವ ನೋಡ್ರಿ. ಪ್ರತಿಯೊಂದು ಬ್ಲೌಸ್ನ ವರ್ಕ್ ಹಾಕೋದನ್ನು ತೋರಿಸ್ಕೊಡ್ತೀನಿ ರೀ. ರ್ಯಾಲ್ಸನ್ ಮಷಿನ್ ಮ್ಯಾಗ ಹೆಂಗೆ ಹಾಕ್ತೈತಿ, ಅದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಅಂತ ನನಗೂ ಹೊಸದ. ನನಗೆ ಯಾವ್ಯಾವುದು ಹೊಸದು ಅನಿಸ್ತೈತಿ ಅದ್ರ ಬಗ್ಗೆ ನಿಮಗೂ ಹೇಳ್ತೇನೆ ರೀ. ಇವರು ಕೂಡ ಬ್ಲೌಸ್ ಸ್ಟಿಚಿಂಗ್ ಮತ್ತು ಎಂಬ್ರಾಯ್ಡರಿ ವರ್ಕ್ನ ಎರಡೂ ಮಾಡ್ತಾರೆ ನೋಡ್ರಿ. ಅಲ್ಲೇ ಶಾಪ್ನ್ಯಾಗ ಕಾಲ್ ಮಾಡಿ ಹೇಳೀನಿ ರೀ ಅವ್ರಿಗೆ ಎಂಬ್ರಾಯ್ಡ್ರಿನ ಸೆಟ್ಟಿಂಗ್ ಮಾಡಿಕೊಡಂತ. ಅದಕ್ಕೆ ಅವರ ಬಾಕ್ಸ್ ಓಪನ್ ಮಾಡಿ ಮಷಿನೆಲ್ಲ ಅದನ್ನು ಸೆಟ್ ಮಾಡಿ ಕೊಟ್ಟಾರ್ರಿ ಅವರ. ಅದು ತುಂಬ ಭಾರ ಇರ್ತೈತಿ ನೋಡ್ರಿ. ಹಿಂಗೈತಿ ನೋಡ್ರಿ ಮಷಿನ. ಅದು ಭಾರ ಆಯಿತು. ನಾವಿಬ್ಬರು ಕೂಡಿ ಮಷಿನ್ಗೆ ಸೆಟ್ ಮಾಡಿದೀವ್ರಿ. ಡರ್ಬಿ ಮಷಿನ್ ತೆಗ್ದ ಟೇಬಲ್ ಸೆಟ್ ಹೊಸದನ ಒಂದು 2-3 ತಿಂಗಳಾತ್ರಿ ಅದನ್ನು ಕುಣಿಸಿದನ್ರಿ. ಈ ಥರ ಸೆಟ್ ಆಗೈತೆ ನೋಡ್ರಿ. ದೀಪಾವಳಿ ಬರ್ಡೇ ದಿವಸನ ತರಬೇಕು ಅಂತ ಭಾಳ ಇತ್ತು. ಅದು ನಿನ್ನೆ ಮಾಡಬೇಕಾಗಿತ್ತು ನಾ ವಿಡಿಯೋ. ಭಾಳ ಸಂಜೆ ಮಾಡಿ ತಂದು ಕೊಟ್ರು ನೋಡ್ರಿ ಮಷಿನ. ಹೀಗಾಗಿ ಟೈಮ್ ಇರಲಿಲ್ಲ. ಡರ್ಬಿ ಮಷಿನ್ ಕೂಡ ಭಾಳ ಚಲೋ ಐತ್ರಿ. ಅದಕ್ಕಿಂತನ ಇದು ಚಲೋ ಐತಿ ಅಂತಾರ್ರಿ. ನಾಳಿಂದನ ನನಗೂ ಅದನ್ನ ಸ್ಟಿಚ್ ಮಾಡಿದಾಗನ ವರ್ಕ್ ಹಾಕಿದ ಮೇಲೆನ ಗೊತ್ತಾಗೋದ ಅದು ಹೆಂಗೆ ಹಾಕ್ತೈತಿ, ಇದು ಹೆಂಗೆ ಇದು ಮಾಡ್ತಿತ್ತು ಅನ್ನೋದನ್ನು ನಾಳೆಯಿಂದ ಹೇಳ್ಕೊತೀನಿ ರೀ ನಿಮ್ಮ ಜೊತೆ. ನೋಡಿ, ಸ್ಪ್ರಿಂಗ್ ಹಾಕಿರ್ಕಿಲ್ರಿ ಅವ್ರ.
ಒಂದು ಬಾಕ್ಸ್ನಾಗ ಇತ್ತು. ಸ್ಪ್ರಿಂಗ್ ಹಾಕ್ಕೊಂಡೇನ್ರಿ ನಾ ಮೇಲಿನ ನಟ್ಟಕ್ಕೆ ತೆಳಗಿನ ಸ್ಕ್ರೂಗೆ ಹಾಕಿ ಬಿಕ್ಕೊಂಡನ್ರಿ, ಟೈಟ್ ಮಾಡ್ಕೊಂಡನ್ರಿ ಅದನ್ನ. ಸೂಜಿ ಸೆಟ್ಟಿಂಗ್ ಭೀ ಇದು ಬೇರೆನೇ ಆಗಿತ್ತು. ಬಾಬಿನ ಹಾಕಿ ಅದರ ಅಳತಿ ನೋಡಿ ಸೂಜಿ ಸೆಟ್ಟಿಂಗ್ ಮಾಡ್ಕೊಂಡನ್ರಿ ನಾ. ಇಲ್ಲಿ ಇದನ್ನು ಉಚ್ಚಿದ ನಂತರ ಅಲ್ಲಿ ಸೂಜಿ ಸೆಟ್ಟಿಂಗ್ ಮಾಡೋಕೆ ಒಂದು ಸ್ಕ್ರೂ ಇರ್ತೈತ್ರಿ. ಅದನ್ನು ಒಂದು ಸ್ವಲ್ಪ ಡಿಲ್ಲ ಮಾಡ್ತಂದ್ರೆ ನಮ್ಗೆ ಹೆಂಗೆ ಬೇಕಾದಂಗೆ ಇಟ್ಕೊಂಡು ಅದನ್ನು ಸ್ಕ್ರೂ ಟೈಟ್ ಮಾಡ್ಕೊಳ್ಳೋದ್ರಿ. ಅದನ್ನ ನೋಡಿದ್ರೆ 1 ಫುಟ್ ಇಲ್ಲೇ ಕೊಟ್ಟಾರು. ನಾನು ಅದನ್ನು ಹಂಗೇನು ಯೂಸ್ ಆಗೋದಿಲ್ಲ, ತೆಗೆದು ಇಟ್ಕೋತೇನ್ರಿ ಅದನ್ನ. ನಮ್ಮ ಡರ್ಬಿ ಮೆಷಿನ್ ನೋಡ್ರಿ ಅಲ್ಲಿ ಹೋಗಿ ಕೂತೈತ್ರಿ. ಭಾಳ ಕೆಲಸ ಮಾಡೈತ್ರಿ ಅದು. ಬರೀ ಇದು ಹೆಂಗೆ ಹಾಕ್ತೈತಿ ನೋಡು ರೀ ವರ್ಕ. ನಾನು ರಿಂಗಿಗೆ ಅದು ಹಾಕಿಲ್ಲ, ಟ್ರಯಲ್ ಮಾಡಿ ನೋಡ್ಬೇಕಂತ ಟೈಟ್ ಹಿಡ್ಕೊಂಡು ಟ್ರಯಲ್ ಮಾಡಿ ನೋಡತ್ತನ್ರಿ. ಏನು ದಾರ ಹರಿಯೋದಿಲ್ಲ, ಏನೂ ಇಲ್ರಿ. ಸದ್ಯಕ್ಕಂತೂ ಭಾಳ ಚಲೋ ಹಾಕಾಕತ್ತೈತಿ ನೋಡ್ರಿ. ಸ್ವಲ್ಪನೂ ಏನು ದಾರ ಅಂತೂ ಹರಿಯಾತಿಲ್ರಿ, ಏನು ಕಟ್ಟಾಗತ್ತಿಲ್ಲ, ಏನು ಸೈಡ್ ಏನು ಡಿಸೈನ್ ಮಿಸ್ಟೇಕ್ ಆಗತ್ತಿಲ್ಲ. ಈಗಂತೂ ಮಷಿನ್ ಚಲೋ ಹಾಕಾಕತ್ತೈತಿ ಅಂತ ಅನಿಸ್ಕತ್ತೈತ್ರಿ. ನಾಳಿಂದ ವರ್ಕ್ ಹಾಕಿ ನೋಡೋಣ ರೀ. ಹೊಸದನ ಮಷಿನ್ ತೊಗೊಳೋರು ಇದ್ರಂದ್ರೆ ಪಿಕೋ ಮಷಿನ, ರ್ಯಾಲ್ಸಲ್ ಮಷಿನನ್ನ ತೊಗೋರಿ. ಇಲ್ಲ ಆತು ನಿಮ್ಮ ಹತ್ತೆ ಡರ್ಬಿ ಮಷಿನ್ ಇರಲಿ, ಯಾವುದೇ ಮಷಿನ್ ಇತ್ತಂದ್ರೆ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡು ನಂತರ ಎಲ್ಲ ಪರ್ಫೆಕ್ಟ್ ಬರ್ತೈತೆ ಅಂದ್ಕೊಂಡು ನಂತರ ಇದನ್ನ ರ್ಯಾಲ್ಸಲ್ ಮಷಿನ್ ತೊಗೋರಿ ಅಂತ ಹೇಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೆ ಏನಾದರೂ ಇನ್ನೂ ತಿಳ್ಕೊಬೇಕನ್ನೋದಿತ್ತು, ಏನರೇ ಹೇಳ್ಬೇಕನ್ನೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ನ್ಯಾಗ ಹೇಳ್ರಿ. ಬಾಯ್ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.